ಗಾಯತ್ರಿ ಯಾಕೆ ಫೋನ್ ಪಿಕ್ ಮಾಡ್ತಿಲ್ಲ? ಗಾಯತ್ರಿ ಫೋನ್ ಪಿಕ್ ಮಾಡಲ್ಲ, ಯಾಕಂದ್ರೆ ಅಲ್ಲಿ ನಮ್ಮ ಮಮ್ಮಿ ಅವಳ ಫೋನ್ನ ಬಚ್ಚಿಟ್ಟಿದ್ದಾಳೆ. ಅವ್ರ ಮನೆಗೆ ಹೋಗಿ ಗಾಯತ್ರಿ ಹತ್ರನೇ ಡೈರೆಕ್ಟ್ ಆಗಿ ವಿಷಯ ಕೇಳ್ತೀನಿ. ನೀನು ತುಂಬಾ ಅದೃಷ್ಟವಂತೆ ಕಣೆ ಅಪರ್ಣಾ. ಒಂದ್ ನಿಮಿಷ ಬಂದೇ ಇರು. ಅವಳು 15 ಲಕ್ಷ ಫೈನ್ ಕಟ್ಟೋ ತನಕ ಅವಳನ್ನ ಇಲ್ಲಿಂದ ಬಿಡಬಾರ್ದು ಅಂತ ಹೇಳಿದ್ದಾರೆ. ಹಾ ಹೇಳೆ. ಮಮ್ಮಿ, ಅನಂತ್ ಹೊರಟಿದ್ದಾನೆ. ಬರ್ಲಿ ಬಿಡೆ, ನಾನ್ ನೋಡ್ಕೋತೀನಿ. ಚೆನ್ನಾಗಿ ನೋಡ್ಕೋ. ಇವತ್ ಏನೇ ಆದ್ರೂ ನಮ್ ಪ್ಲಾನ್ ಪ್ರಕಾರ ಎಲ್ಲ ನಡಿಬೇಕು. ನಾನಿದೀನಲ್ವಾ? ಬಾ ಗಾಯತ್ರಿ, ಬಾ. ಎಲ್ಲಿಗೆ? ಬಾರಮ್ಮ, ಇಲ್ಲಿ ಕುತ್ಕೋ. ಇದನ್ ನೋಡು, ಈ ನೆಕ್ಲೆಸ್ ಹೇಗಿದೆ ಅಂತ ನೋಡು. ಅಕ್ಕನ್ ಮದ್ವೆ ಅಂತ ಸುಳ್ಳು ಹೇಳಿ ನೀನ್ ಮದ್ವೆ ಆಗ್ತಿದ್ಯಾ? ಈ ಸೀರೆ ನೋಡು ಎಷ್ಟು ಚೆನ್ನಾಗಿದೆ. ನಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಂತ್ಕೋ. ಎಷ್ಟು ಚೆನ್ನಾಗಿದೆ ನೋಡು. ಇದೆಲ್ಲ ನಂಗೆ ಯಾಕೆ ತೋರಿಸ್ತಿದ್ಯಾ ಚಿಕ್ಕಿ? ನೋಡೆ, ಚೆನ್ನಾಗಿದೆ. ಆ ಮದ್ವೆ ನಂಗಿಷ್ಟ ಇಲ್ಲ, ನಾನ್ ಬರಲ್ಲ. ಯಾರಪ್ಪ ನೀನು? ಅದು ಗಾಯತ್ರಿನ ಮೀಟ್ ಮಾಡ್ಬೇಕಿತ್ತು. ಗಾಯತ್ರಿನಾ? ಆಗಲ್ಲಪ್ಪ. ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರ್ ಇತ್ತು. ಏನೇ ಆಗಿದ್ರು ಈಗ ಅವಳ ಜೊತೆ ಮಾತಾಡೋದಿಕ್ ಆಗಲ್ಲಪ್ಪ. ಅದ್ ಹಾಗಲ್ಲ. ಒಂದ್ಸಲ ಅವಳ ಜೊತೆ ಮಾತಾಡೋದಕ್ ಬಿಡಿ. ಅವಳ ಜೊತೆ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಇನ್ ಸ್ವಲ್ಪ ಹೊತ್ತಲ್ಲಿ ಮದ್ವೆ ಕಣಪ್ಪ. ಈಗ ಮದ್ವೆಗ್ ರೆಡಿ ಮಾಡ್ತಿದೀವಿ. ಅವಳ ಅತ್ತೆ ಮಗನ್ನೇ ಮದ್ವೆ ಆಗ್ತಿರೋದು. ತುಂಬಾ ಹಿಂದೆನೆ ಮಾತುಕತೆ ಆಗಿತ್ತು. ಏನಪ್ಪ, ನಮ್ಮ ಹುಡುಗಿ ನಿನಗೆ ಹೇಳಿಲ್ವಾ? ಏನೋ ಇದೆ, ಅವಳ ಫ್ರೆಂಡ್ಸ್ಗಳಿಗೆ ಹೇಳಿಲ್ಲ ಅನ್ಸುತ್ತೆ. ಈಗಷ್ಟೇ 4-5 ಜನ ಮನೆಗ್ ಬಂದು ನಿನ್ ಹಾಗೆ ಕೇಳ್ಕೊಂಡ್ ಹೋದ್ರು. ಹೋಗ್ಲಿ ಬಿಡಪ್ಪ, ನೀನ್ ಕೂತ್ಕೋ. ಮದುಮಗಳು ರೆಡಿ ಆದ್ಮೇಲೆ ನೀನ್ ಹೋಗಿ ಅವಳ ಜೊತೆ ಮಾತಾಡ್ಬಹುದು. ಬೇಡ, ನಾನು ಹೊರಡ್ತೀನಿ. ಸರಿನಪ್ಪ, ಮದ್ವೆಗ್ ಬಂದ್ಬಿಡು. ನನಗೆ ಮನೇಲಿ ತುಂಬಾ ಕೆಲ್ಸ ಇದೆ, ಹೋಗ್ತೀನಿ. ಅವಳು ಒಳ್ಳೆತನ, ಅವಳು ಪ್ರಪೋಸಲ್, ಅವಳು ಪ್ರೀತಿ ಎಲ್ಲ ಮೋಸನೇನಾ? ಅವಳು ಭಾವನ್ ಜೊತೆ ಅವಳು ಮದ್ವೆ ಫಿಕ್ಸ್ ಆದ್ಮೇಲೆ ಕೂಡ ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದಾಳೆ ಅಂದ್ರೆ ನಾನು ಅವಳಿಗೆ ಟೈಮ್ ಪಾಸ್ ಅಷ್ಟೇ. ಒಬ್ಳು ಫ್ರಾಡ್ನ ಪ್ರೀತಿ ಮಾಡಿದೆ ನಾನು. ಅನಂತ್ ಅವ್ರೆ, ನೀವೇನಿಲ್ಲಿ? ಗಾಯತ್ರಿ ಜೊತೆ ಮಾತಾಡೋಣ. ಓ, ನಿಮಗ್ ಗಾಯತ್ರಿ ಗೊತ್ತಾ? ಅಲ್ಲ, ನೀವ್ಯಾಕೆ ವಾಪಸ್ ಹೋಗ್ತಿದ್ದೀರಾ? ಬನ್ನಿ ಒಳಗೆ ಬನ್ನಿ. ಐ ಲವ್ ಯು. 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 I love you. ಯಾಕ್ರಿ ನೀವೇನು ಮಾತಾಡ್ತಿಲ್ಲ? ಹಲೋ ಅನಂತ್ ಅವ್ರೆ, ಅನಂತ್ ಅವ್ರೆ, ನಿಮ್ಮನ್ನೇ.
ಮಮ್ಮಿ ಸಕ್ಸಸ್. ಆ ಗಾಯತ್ರಿನ ಅನಂತನ ದೂರ ಮಾಡಿದ್ವಿ. ಟೈಮ್ ನೋಡ್ಕೊಂಡು ನಿನ್ನೂ ಅವನನ್ನು ಒಂದ್ ಮಾಡ್ತೀನಿ. ಕೋಟ್ಯಾಧೀಶ್ವರನ ಮದ್ವೆ ಆಗಿ ನಾನು ಮಿಲಿಯನೇರ್ ಆಗೋಗ್ತೀನಿ. ಇದೇನು ಅನಂತ್ ಫೋನ್ ಪಿಕ್ ಮಾಡ್ತಿಲ್ಲ. ಅವಾಗ ಫೋನ್ ಮಾಡಿದ್ರು, ಈಗ ವಾಪಸ್ ಮಾಡಿದ್ರೆ ಯಾಕೆ ಪಿಕ್ ಮಾಡ್ತಿಲ್ಲ? ಮೇ ಬಿ ಬ್ಯುಸಿ ಇದ್ದಾರೆ ಅನ್ಸುತ್ತೆ. ಎಷ್ಟೇ ಬ್ಯುಸಿ ಇದ್ರೂ ಅವ್ರು ಫೋನ್ ಪಿಕ್ ಮಾಡ್ತಿದ್ರಲ್ಲ. ಅವ್ರು ಫೋನ್ ಮಾಡಿದ್ ನೋಡಿ ಮಾಮೂಲಿ ಜಾಗಕ್ಕೆ ಬಂದಿರ್ಬೋದು ಅಂತ ಗಡಿಬಿಡಿಯಲ್ಲಿ ಇಷ್ಟು ದೂರ ಬಂದ್ಬಿಟ್ಟೆ. ಸರಿ, ಇನ್ನೊಂದ್ಸಲ ಫೋನ್ ಮಾಡಿ ನೋಡೋಣ. ಕಟ್ ಮಾಡ್ತಿದ್ದಾರೆ ಅಂದರೆ ತುಂಬ ಎಮರ್ಜೆನ್ಸಿ ವರ್ಕ್ನಲ್ಲೇ ಇರ್ತಾರೆ. ಸರಿ, ಫ್ರೀ ಆದಮೇಲೆ ಅವರೇ ಮಾಡ್ತಾರೆ. ಅಮ್ಮ ಗಾಯತ್ರಿ, ಚೆನ್ನಾಗಿದೆಯೇನಮ್ಮ? ಚೆನ್ನಾಗಿದ್ದೀನಿ. ಏನು ಈ ಕಡೆ ಬಂದಿದ್ಯಾ? ಕೆಲಸ ಇತ್ತು, ಅದಕ್ಕೆ ಬಂದೆ. ಹೌದಾ? ಇವತ್ತು ನಿಮ್ಮ ಅಕ್ಕನ ಮದುವೆ ಅಲ್ವಾ? ನಿಮ್ಮಮ್ಮ ಗಲ್ಫಿಂದ ಬಂದ್ರಾ? ಆ ಗಲ್ಫ್ ಓನರ್ಗೆ ಕೊಡ್ಬೇಕಾದದ್ದು ಕೊಟ್ರಾ? ಗಲ್ಫ್ ಓನರಾ? ಅವನಿಗೇನು ಕೊಡಬೇಕು? ಅಷ್ಟಕ್ಕೂ ಅಲ್ಲಿ ಅಮ್ಮಂಗೆ ಏನಾಗಿದೆ? ಅದಕ್ಕೇನಾ ನಮ್ಮಮ್ಮ ಇಲ್ಲಿಗೆ ಬಂದಿಲ್ಲ? ಇವಳಿಗೆ ಇವಳ ಅಮ್ಮನ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಅಂಕಲ್ ನಿಮ್ಮನ್ನೇ ಕೇಳ್ತಿರೋದು. ಅದೇನಿಲ್ಲಮ್ಮ, ಅಲ್ಲಿ ನಿಮ್ಮಮ್ಮ ಕೆಲಸ ಮಾಡ್ತಿರೋ ಓನರು ಏನೋ ವರ್ಕ್ ಪರ್ಮಿಟ್ ಬಗ್ಗೆ ನಿಮ್ಮ ಅಕ್ಕನ ಹತ್ರ ಮಾತಾಡಿದ್ರು ಅಮ್ಮ. ಅದೇನೋ ಅಷ್ಟು ದೊಡ್ಡ ಇಶ್ಯೂ ಅಲ್ಲ. ನಿಮ್ಮಮ್ಮ ಬೇಗ ಬರ್ತಾರೆ. ನನಗೆ ಕೆಲಸ ಇದೆಯಮ್ಮ, ನಾನು ಬರ್ತೀನಮ್ಮ. ಹಾಗಲ್ಲ ಅಂಕಲ್. ಮತ್ತೆ ನಿನ್ನ ಜೊತೆ ಮಾತಾಡ್ತೀನಮ್ಮ. ಅಂಕಲ್ ಬರ್ತೀನಮ್ಮ. ಅಮ್ಮಂಗಲ್ಲೇನೋ ಸಮಸ್ಯೆ ಆಗಿದೆ. ಆ ವಿಷಯ ನನಗೆ ಗೊತ್ತಾಗಬಾರ್ದು ಅಂತ ಎಲ್ಲರೂ ಮುಚ್ಚಿಡ್ತಿದ್ದಾರೆ. ಅದೇನು ಅಂತ ನಾನು ತಿಳ್ಕೋಬೇಕು. ಅಕ್ಕಂಗೆ ಆ ಗಲ್ಫ್ ಓನರ್ ಕಾಲ್ ಮಾಡಿದ್ರು ಅಂತ ಏಜೆಂಟ್ ಹೇಳ್ತಿದ್ದಾರೆ. ಅಕ್ಕನ ಫೋನ್ ತಗೊಂಡು ಅವ್ರ ಜೊತೆ ಮಾತಾಡಿಲ್ಲ ಅಂದ್ರೆ ನಿಜ ಗೊತ್ತಾಗಲ್ಲ. ನೀವೇನು ಇಲ್ಲೇ ಮಾತಾಡ್ತಾ ನಿಂತಿದ್ದೀರಾ? ಹೋಗಿ ಕೆಲ್ಸ ನೋಡಿ. ಮೊದ್ಲು ನೀವ್ ಹೋಗಿ ಎಲ್ಲ ರೆಡಿ ಆಗಿದ್ಯಾ ನೋಡಿ. ಅಯ್ಯೋ, ನೀವೇನ್ ಇಲ್ಲೇ ನಿಂತ್ಕೊಂಡಿದ್ದೀರಲ್ಲ? ಇನ್ನೇನ್ ಹುಡುಗನ್ ಮನೆಯವ್ರು ಬರ್ತಾರೆ, ಸುಮ್ನೆ ನಿಂತಿದ್ದೀರಲ್ಲ. ಬೇಗ ಹೋಗಿ. ಒಳಗೆ ಶಾರದಕ್ಕ ಇದಾರೆ, ಅವರನ್ನು ಕರ್ಕೊಂಡು ಹೋಗಿ. ಎಲ್ಲ ಓಕೆನಾ? ನಿಮ್ಮಮ್ಮ ಗಲ್ಫಿಂದ ಬಂದ್ರಾ? ಮಾವ, ನಾವೆಲ್ಲ ಹೊರಡುವಾಗ ಮೇಳದವ್ರನ್ನ ಕರಿಬೇಕು. ಸರಿನಮ್ಮ. ಆ ಗಲ್ಫ್ ಓನರಿಗೆ ಕೊಡ್ಬೇಕಾದದ್ದು ಕೊಟ್ರಾ? ಏನೇ, ನಿಮ್ಮತ್ತೆ ತಾಳಿ ಕಾಲುಂಗ್ರ ಎಲ್ಲ ಕೊಟ್ಟಿದಾರಲ್ವಾ? ನೀನೇ ಅದನ್ನ ಹುಷಾರಾಗಲ್ಲಿ ತಗೊಂಡ್ ಬರ್ಬೇಕು. ಸರಿನಮ್ಮ, ಎಸ್ ಸಲ ಹೇಳ್ತ್ಯಾ? ಏ ಪ್ರಸಾದ್, ಅಪರ್ಣನ ಕಲ್ಯಾಣ ಮಂಟಪ ಕರ್ಕೊಂಡು ಹೋಗಕ್ಕೆ ಅತ್ತೆ ಕಾರ್ ಕಳಿಸ್ತೀನಿ ಅಂದಿದ್ರು. ಒಂದ್ಸಲ ಫೋನ್ ಮಾಡಿ ಕೇಳು. ನಾನು ಮಾಡಲ್ಲ. ನಾನು ಈ ಮದ್ವೆ ಕೂಡ ಬರಲ್ಲ. ನಾನೇನು ಕೇಳಬೇಡಿ. ಏನು ಲಾಭ ಇಲ್ಲ ಅಂದ್ರೆ ಒಂದ್ ಹೆಜ್ಜೆನೂ ಮುಂದೆ ಇಡಲ್ಲ. ನೀವು ಅಪರ್ಣ ಮದ್ವೆ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಗ್ರೇಟೇ ಅತ್ತೆ. ಜಾಸ್ತಿ ಮಾತಾಡ್ದೆ ಅಪರ್ಣನ್ ಜೊತೆ ಇರು. ನನ್ ಗಂಡ ಮದ್ವೆಗ್ ಬರಲ್ಲ ಅಂದ್ರೆ ನಾನು ಮದ್ವೆಗ್ ಬರಲ್ಲ. ಬಾರೆ, ನಮಗೆ ತುಂಬಾ ಕೆಲ್ಸ ಇದೆ.
ಹಲೋ, 15 ಲಕ್ಷ ಅರೇಂಜ್ ಮಾಡ್ಕೊಂಡ್ರಾ? ಬೇಗ ಅಮೌಂಟ್ ಕೊಡಿ, ಇಲ್ಲ ಅಂದರೆ ನಾನು ನಮ್ಮವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ಅವರು ನಿಮ್ಮ ಅಮ್ಮನ್ನ ಡೂಪ್ಲಿಕೇಟ್ ವರ್ಕ್ ಪರ್ಮಿಟ್ ಮೇಲೆ ಇಲ್ಲಿ ಇರೋದಕ್ಕೆ ಜೈಲಿಗೆ ಹಾಕ್ತಾರೆ. ಬೇಗ ಅಮೌಂಟ್ ರೆಡಿ ಮಾಡಿ. ಅಣ್ಣ ಅಣ್ಣ, ಅಕ್ಕ ಯಾಕೆ ಈ ಮದ್ವೆಗೆ ಒಪ್ಕೊಂಡಿದ್ದಾಳೆ ಅಂತ ಗೊತ್ತಾಯ್ತು ಅಣ್ಣ. $15 ಲಕ್ಷ ಅರೇಂಜ್ ಮಾಡ್ಕೊಂಡ್ರಾ? ಡೂಪ್ಲಿಕೇಟ್ ವರ್ಕ್ ಪರ್ಮಿಟ್ ಮೇಲೆ ಇಲ್ಲಿ ಇರೋದಕ್ಕೆ ಜೈಲಿಗೆ ಹಾಕ್ತಾರೆ. ಅಕ್ಕ ಅಮ್ಮಂಗೋಸ್ಕರ ಈ ಮದ್ವೆ ಆಗ್ತಿದ್ದಾಳೆ. ಅವ್ರ ಅಮ್ಮನ ವಿಷಯನ ಅಡ್ಡ ಇಟ್ಕೊಂಡು ಆ ರೌಡಿ ಗಿರಿ ಜೊತೆ ಮದ್ವೆಗೆ ಒಪ್ಸಿದ್ದಾರೆ. ಈಗ ನಾವು ಈ ಮದ್ವೆನ ನಿಲ್ಸಕ್ಕಾಗಲ್ಲಮ್ಮ. ನಿಲ್ಲಿಸ್ಬೇಕು ಅಂದ್ರೆ ಅಕ್ಕನ ಮಾತು ಕೇಳಬೇಕು. ಅಮ್ಮಂಗೋಸ್ಕರ ಅಕ್ಕನ ಮಾತು ಕೇಳಲ್ಲ ಅಣ್ಣ. ಮತ್ತೆ ಏನ್ ಮಾಡೋದಮ್ಮ? ಏನ್ ಮಾಡಿದ್ರಿ ಮದ್ವೆ ನಿಲ್ಲುತ್ತೆ? ಅದೇ ಅರ್ಥ ಆಗ್ತಿಲ್ಲ. ಏನೋ ಒಂದ್ ಮಾಡಿ ಈ ಮದ್ವೆ ನಿಲ್ಲಿಸ್ಬೇಕು ಅಣ್ಣ. ಚಿಕ್ಕಮ್ಮ, ಒಂದ್ ನಿಮಿಷ. ಅಪ್ಪ, ನೀನು ಅತ್ತೆಗೆ ಮಾತು ಕೊಟ್ಟಿದ್ಯೋ ಇಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ಅಮ್ಮಂಗೋಸ್ಕರ, ಅಮ್ಮನ್ನ ಗಲ್ಫಿಂದ ಕರ್ಕೊಂಡ್ ಬರೋದಕ್ಕೋಸ್ಕರ ನಾನು ಈ ನಿರ್ಧಾರ ತಗೊಂಡಿದ್ದೀನಿ. ಇನ್ಮುಂದೆ ನನ್ನ ಜೀವನ ಹೇಗಿರುತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಅಮ್ಮ ಇಲ್ಲಿಗೆ ಕ್ಷೇಮವಾಗಿ ಬಂದ್ರೆ ನನಗಷ್ಟೇ ಸಾಕು ಅಪ್ಪ, ನನಗಷ್ಟೇ ಸಾಕು. ಬೇಗ ಬಾಮ್ಮ, ಟೈಮ್ ಆಗ್ತಿದೆ. ಅಮ್ಮ ಬೇಗ ಬಂತ ಅಣ್ಣ? ಸ್ವಲ್ಪ ನೋಡಿ. ಬಂದಿದೆ ಅಮ್ಮ, ಹೊರಗಿದೆ ಬನ್ನಿ. ಎಲ್ರು ಬನ್ನಿ, ಬೇಗ ಟೈಮ್ ಆಗುತ್ತೆ. ಅಯ್ಯ, ಇನ್ನು ಎಷ್ಟೊತ್ತೋ? ಬರ್ತಿದ್ದೀನಿ ಕಣೆ. ನನ್ ಏ ಅಮ್ಮ, ಮಂಟಪಕ್ಕೆ ಎಷ್ಟು ಗಂಟೆಗೆ ಹೋಗ್ಬೇಕೆ? ಹೋಗೋಣ ಕಣೋ, ಕೂತ್ಕೊಳ್ಳೋ. ಅಯ್ಯೋ, ನಿನ್ಗಿಷ್ಟು ಗಡಿಬಿಡಿ ಯಾಕೆ? ನಮಸ್ಕಾರ ಅಮ್ಮ. ನಮಸ್ಕಾರ. ಬಾ ಕೂತ್ಕೋ ಸೇಟು, ಕೂತ್ಕೋ. ಓ ಸೇಟು, ಮದುವೆ ಇಲ್ಲಲ್ಲ ಕಣ, ಕಲ್ಯಾಣ ಮಂಟಪದಲ್ಲಿ. ಅಬ್ಬಾ, ನೀ ಸುಮ್ನಿರೋ. ಸೇಟು ಬಂದಿದ್ ಬೇರೆ ಕೆಲ್ಸ ಕಣೋ. ಏಯ್, ನಿಮ್ಮಣ್ಣ ಅವತ್ತು ನಿಮ್ಮ ಅತ್ತಿಗೆ ಹತ್ರ ಬ್ಯಾಂಕ್ ನಲ್ಲಿ ಕದ್ಕೊಂಡ್ ಬಂದಿದ್ ಬ್ಯಾಗ್ ಇದೆ ಅಲ್ವಾ, ಅದು ಬೇಗ ತಗೊಂಬಾ. ಹೋಗು ಹೋಗು. ಏ ಅಮ್ಮ, ಈಗಿದ್ ಅರ್ಜೆಂಟ್ ಇತ್ತಾನೆ? ಏ ದಂಡ್ಪಿಂಡ, ನೀ ಸುಮ್ನಿರೋ. ಇವತ್ತು ಬಂಗಾರದ ರೇಟು ಜಾಸ್ತಿ ಆಗಿದೆಯಂತೆ. ಒಂದ್ 5 ನಿಮಿಷ ಇರು, ಆಗೋಗತ್ತೆಲ್ಲ. ಏ ಸೇಟೋ, ಏನ್ ಹಾಗುಚ್ತಿದ್ಯಾ? ಅದು ನಮ್ಮ ಅತ್ತಿಗೆ ಬೇರೆ ದೇಶದಿಂದ ಕಳ್ಸಿರೋ ಒರಿಜಿನಲ್ ಬಂಗಾರ. ಅದ್ರಲ್ಲೇನು ಮಿಕ್ಸಿ ಗಿಕ್ಸಿ ಇರಲ್ಲ. ನೀನು ದುಡ್ಡು ಕೊಟ್ಬಿಟ್ಟು ಬಂಗಾರ ತಗೊಂಡೋಗು. ಸರಿನಮ್ಮ. ನೀವು ನಿಜವಾಗ್ಲೂ ಮನುಷ್ಯನಾ? ನಿಮಗ್ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಏನಾದ್ರೂ ಇದ್ಯಾ? ನಮ್ಮ ಅಕ್ಕನ ಮದ್ವೆ ಆಗೋದಕ್ಕೋಸ್ಕರ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತೀರಾ?
ಒಂದ್ ಕಡೆ ನಮ್ಮಮ್ಮ ಗಲ್ಫ್ನಲ್ಲಿ ಸಿಕ್ಕಾಕೊಂಡಿದ್ರೆ ಆ ಕಾರ್ಡ್ನ ಹಿಡ್ಕೊಂಡು ಈ ಮದ್ವೆ ಆದ್ರೇನೆ ದುಡ್ಡು ಅಂತ ಹೇಳಿ ನಮ್ಮ ಅಕ್ಕನ್ನ ಒಪ್ಸಿದೀರಾ. ಛೀ, ಇನ್ನೊಂದ್ ಕಡೆ ನಮ್ಗೆ ಯಾರು ದುಡ್ಡು ಕೊಡದೆ ಇರೋ ಹಾಗೆ ಮಾಡಿ ನಮ್ಮ ಅಕ್ಕನ ಒಡವೆನ ನೀವೇ ಬ್ಯಾಂಕ್ನಿಂದ ಕಳ್ತನ ಮಾಡಿ ಇಷ್ಟು ಕೀಳ್ಮಟ್ಟಕ್ಕೆ ಇಳ್ದಿರೋರ್ನ ಏನಂತ ಹೇಳ್ಬೇಕು? ಇವನಂತೂ ಮೂರ್ಖ, ಏನು ಗೊತ್ತಾಗಲ್ಲ. ನೀನ್ ನಮ್ಮ ಅಪ್ಪನ ತಂಗಿ ಅಲ್ವಾ? ನಿನಗ್ ಬುದ್ಧಿ ಇಲ್ವಾ? ಛೀ, ಸ್ವಂತ ಸಂಬಂಧಿಗಳನ್ನೂ ಕೂಡ ನೀನ್ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ಳೋ ನಿನ್ನಂತವ್ರನ್ನ ಊರಿನೊಳಗ್ ಸೇರಿಸ್ಬಾರ್ದು. ಇದು ನಮ್ಮ ಅಕ್ಕನ್ ಬಂಗಾರ, ನನ್ನ ಅಕ್ಕ ಕೂಡ ಬಂಗಾರನೇ. ಆದ್ರೆ ಇಂಥ ನೀಚ ನಮ್ಮ ಅಕ್ಕನ್ ಗಂಡ ಆಗೋಕೆ ಲಾಯಕ್ಕಲ್ಲ. ಈ ಮನೆಗೆ ನಮ್ಮ ಅಕ್ಕ ಸೊಸೆಯಾಗಿ ಬರಲ್ಲ, ಈ ಮದ್ವೆ ಕೂಡ ನಡೆಯಲ್ಲ, ನಡೆಯೋಕೂ ಬಿಡಲ್ಲ. ಇವ್ನ್ ಮಾಡಿರೋ ಕೆಲ್ಸನ ಪೊಲೀಸ್ನವ್ರಿಗೆ ಹೇಳಿ, ನೀವು ಮಾಡಿದ ಕೆಲ್ಸನ ಮನೆಯವ್ರಿಗೆಲ್ಲರಿಗೂ ಹೇಳಿ, ಈಗ್ಲೇ ಈ ಕ್ಷಣನ ಈ ಮದ್ವೆನ ನಿಲ್ಲಿಸ್ತೀನಿ. ಆ ಒಳ್ಳೆಯನ್ನು ಕೊಡು. ಏಯ್, ಏ ಗಿರಿ, ಅವ್ಳು ಕುತ್ತಿಗೆ ಇಟ್ಕೊಂಡಿದ್ಯಾ, ಅವಳನ್ನ ಸಾಯಿಸ್ತೀಯ ಹೇಗೆ? ನನ್ನ ಮದ್ವೆಗೆ ಯಾರಾದ್ರೂ ಅಡ್ಡ ಬಂದ್ರೆ ಕೊಂದು ಸಮಾಧಿ ಮಾಡ್ತೀನಿ. ಏ ಗಿರಿ, ಏಯ್! ಏ ಸಾಯಿಸೋದು ತುಂಬಾ ಸುಲಭ ಕಣೋ, ಆದ್ರೆ ಸಾಯಿಸಿದ್ಮೇಲೆ ಮುಚ್ಚಿಡೋ ತುಂಬಾ ಕಷ್ಟ ಕಣೋ ಎಲ್ಲರ ಮುಂದೆ. ಬೇಡ, ಬಿಟ್ಬಿಡೋ. ನೀನು ಅಪ್ಪನ ಚೆನ್ನಾಗ್ ಮದ್ವೆ ಆಗಿ ಸಂಭ್ರಮ ಪಡ್ಬೇಕೇ ಹೊರತು ಈ ತರ ಮಾಡ್ಬಾರ್ದು ಕಣೋ. ಬಿಡೋ ಬಿಡೋ ಅಂತಿದ್ರ ಅಲ್ವಾ? ಈ ಮದ್ವೆ ಆಗಿ ನೀನ್ ಅಪ್ಪು ಕುತ್ತಿಗೆ ತಾಳಿ ಕಟ್ಟದ್ಮೇಲೆ ನನ್ ಮಾತ್ ಕೇಳು. ಇವಳು ಬಾಯಿ ಮುಚ್ಕೊಂಡಿದ್ಲು ಅನ್ಕೋ, ಎಲ್ಲ ಚೆನ್ನಾಗಿರತ್ ಕಣೋ. ನೀನ್ ಇಲ್ಲಲ್ಲ ಕಣೆ, ನೀನ್ ಏನ್ ಮಾಡ್ಬೇಕು ಅಂತ ನಂಗ್ ಚೆನ್ನಾಗ್ ಗೊತ್ತು. ಏಯ್ ಅಣ್ಣ, ಏ ದಂಡ್ಪಿಂಡ ಬಾರೋ. ಬರ್ತಿದ್ದೀನಿ ಬಾ. ಕಣೆ. ಏನ್ರಯ್ಯ, ಮುಹೂರ್ತ ಟೈಮ್ ಆಗ್ತಿದೆ, ಬನ್ನಿ ಬನ್ನಿ ಬನ್ನಿ. ಆ ಬನ್ನಿ. ಹಾಯ್. ಹೇ 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 ಹೇ. ಏಯ್ ಏಯ್ ಕಳ್ಳ, ಏಯ್ ಕಳ್ಳ ಕಳ್ಳ, ಅವನು ಕಳ್ಳ ಕಳ್ಳ, ಅವನು ಇಲ್ಲಿಂದ ಕರ್ಕೊಂಡು ಹೋಗಿ. ಸರಿ ಅಣ್ಣ. ಏಯ್ ಏಯ್, ಕಳ್ಳ ಕಣೋ, ಕಳ್ಳ ಅವನು. ಏಯ್ ಬಿಡ್ರೋ ನನ್ನ, ಬಿಡ್ರಿ. ನಿಲ್ರೋ, ಯಾವಾಗ ನೋಡಿದ್ರೆ ಜಗಳ ಮಾಡ್ತಾನೆ ಇರ್ತೀರಲ್ಲ, ನೀವು ಹೋಗಿ.
ಹೋಗಿ. ಏ ಬಾರೋ. ಏನಾಗಲ್ಲ ಏನಾಗಲ್ಲ.